ಬ್ಯಾಚುಲರ್ ಸಾಂಗ್ ಬಿಡುಗಡೆ. ವಿಜಯ್ ಪ್ರಕಾಶ್ ಅವರ ವಾಯ್ಸ್ ಮ್ಯಾಜಿಕ್ ಇದೆ. ಅವ್ರಿಗೆ ಯಾವುದೇ ಹಾಡಿದ್ರು ಯು ಕನೆಕ್ಟ್ ವೆರಿ ಇನ್ಸ್ಟೆಂಟ್ಲಿ ಅಂತ ಹೇಳ್ಬೋದು. ಅಂಡ್ ಆಲ್ ದಿ ವೆರಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಟೈಟಲ್ ತುಂಬ ಚೆನ್ನಾಗಿದೆ ಆಕ್ಚುಲಿ. ನಾನು ಟೈಟಲ್ ಕೇಳಿದಾಗ ವಿಕ್ಕಿ ಹೇಳ್ತಾ ಇದೆ, ಏನೋ ಒಂಥರ ಮಜಾ ಇದೆ ಟೈಟಲಲ್ಲಿ. ಏನಿಸ್ತು ವಿಕ್ಕಿ ನಿಮಗೆ ಟೈಟಲ್? ಬ್ಯಾಚುಲರ್ಗೆ ಅಪಾಯವಿದೆ ಎಚ್ಚರಿಕೆ. ಸೊ ಎಲ್ಲ ಬ್ಯಾಚುಲರ್ಗೆ ಅಪಾಯವಿದೆ. I want to wish the entire team all the very best. It looks very promising. ಮಂಜುನಾಥ್ ಸರ್, ಮಂಜೇಗೌಡರು ತುಂಬ ಆತ್ಮೀಯರು, ದೇವು, ವಂಡರ್ಫುಲ್ ಟೀಮ್. ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಾಗಲಿ. ಕನ್ನಡ ಸಿನಿಮಾ ನೋಡಬೇಕು, ಜನ ಅದನ್ನ ಸಪೋರ್ಟ್ ಮಾಡಬೇಕು, ನೋಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವಿಕ್ಕಿ ಅವ್ರು ಅವಾಗಿಂದೇನೋ ಬ್ಯಾಚ್ ಆಗಿದೆ. ಟೈಟಲ್ ಸಾಂಗ್ ಮಿಕ್ಸ್ ಮಾಡೋ ಟೈಟಲ್ ಮಾಡಿದ್ದೀರಾ, ಅದೊಂಚೂರು ಎಲಾಬ್ರೇಟ್ ಮಾಡೋದು. ಏನಪ್ಪ ಇದೆ? ಇಲ್ಲ, ಬರ್ತಾ ಇಲ್ಲ ಸರ್, ಡಿಸ್ಕಸ್ ಮಾಡ್ತಾ ಬಂದಿದ್ದಷ್ಟೇ. ಎಲ್ಲರಿಗೂ ನಮಸ್ಕಾರ. ಅಪಾಯದ ಎಚ್ಚರಿಕೆ ತುಂಬ ನನಗೆ ದೇವರು ಯಾವಾಗಲೂ ಹೇಳ್ತಾ ಇದ್ರು, ಈ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ದೊಡ್ಡ ಹೆಸರಾಗುತ್ತೆ ಅಂತ. ದೇವು ಹಂಗೆ ಮಂಜುನಾಥ್ ಸರ್ ಮತ್ತು ಮಂಜೇಗೌಡರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲ ಟೀಮಲ್ಲಿರೋರೆಲ್ಲ ಹೊಸಬ್ರಿಗೆ ಸಿನಿಮಾ ಮಾಡಿ ಧೈರ್ಯವಾಗಿ ಚೆನ್ನಾಗಿ ಪ್ರಮೋಟ್ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಮೊದಲನೇದಾಗಿ ಪ್ರೊಡಕ್ಷನ್ಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹೊಸಬ್ರಿಗೆ ಸಿನಿಮಾ ಮಾಡೋದು ಬಹಳ ಕಷ್ಟ ಆಗಿದೆ. ಆ ಪರಿಸ್ಥಿತಿಯಲ್ಲಿ ಇರೋದೊಂದು ಇಷ್ಟೊಂದು ಖರ್ಚು ಮಾಡಿ ಸಿನಿಮಾ ಮಾಡಿರೋ ನಮ್ಮ ನಿರ್ಮಾಪಕರಿಗೆ ಮೊದಲನೇದಾಗಿ ಥ್ಯಾಂಕ್ ಯು. ಹಂಗೆ ಅಭಿಜಿತ್ ಅವರೇ, ನಿಮ್ಮ ಬಗ್ಗೆ ನನಗೆ ಪ್ರೊಡ್ಯೂಸರ್ ಹೇಳಿದ್ರು, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಕಥೆ ವಿಷಯದಲ್ಲೂ. ಹಂಗೆ ಸುನಂದ್ ಅವ್ರಿಗೆ ಅವ್ರದ್ದು ರೇಯರ್ ಕಾಂಬಿನೇಷನ್ನು ಸಿನಿಮಾಟೋಗ್ರಫಿ ಮ್ಯೂಸಿಕ್, ಅದು ರೇಯರ್ ಕಾಂಬಿನೇಷನ್, ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಸಾಂಗ್ ತುಂಬ ಚೆನ್ನಾಗಿದೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಇಷ್ಟ ಆಯ್ತು ನನಗೆ. ಬ್ಯಾಚುಲರ್ಗಳು ನೋವಿನ ಹಾಡು ಅಂತ ಅನ್ಕೊಂಡ್ವಿ, ಬಟ್ ಅದರಲ್ಲಿ ನೋವು ಜೊತೆ ಒಂದು ಸಂತೋಷನೂ ಇದೆ, ಒಂದು ನಾಸ್ಟಾಲ್ಜಿಯಾ ಇದೆ. ಎಲ್ಲ ಲೈಫ್ ಒಂದು ಅರ್ಧ ಫೀಲ್ಡ್ ಕಪ್ ತರ, ಕೆಲವು ನೋವಿರುತ್ತೆ, ಕೆಲವು ನಲಿವಿರುತ್ತೆ. ಅಂಡ್ ಹೆಂಗೆ ಚಿತ್ರೀಕರಿಸಿದರೆ ತುಂಬಾ ಇಷ್ಟ ಆಯ್ತು. ಮಲ್ನಾಡಿನ ಸೊಗಡು ಕಾಣಿಸ್ತು. ಹಾಗೆ ಕೆಲವು ಅಡ್ಜಸ್ಟ್ಮೆಂಟ್ಗಳು ಹುಡುಗರು, ಅಂದ್ರೆ ಎಲ್ಲರೂ ಅವ್ರ ಜೀವನ ಕಟ್ಕೊಳ್ಳೋಕೆ ಅಥವಾ ಕನ್ಸು ಕಟ್ಕೊಳ್ಳೋ ಟೈಮಲ್ಲಿ ಕೆಲವು ಹುಡುಗರು ಒಟ್ಟಿಗೆ ಇರುವಾಗ ಅವ್ರಿಗೆ ತುಂಬಾ ಕನೆಕ್ಟ್ ಆಗುತ್ತೆ. ನಾವೆಲ್ಲರೂ ಇದರಲ್ಲಿ ಬದುಕಿರ್ತೀವಿ, ಅದನ್ನ ನೋಡ್ತಾ ಇರ್ತೀವಿ. ಸೊ ಅದು ಅದಕ್ಕೆ ಕನ್ನಡಿ ಹೇಳ್ದಂಗೆ ಅನ್ನಿಸ್ತು. ಹಾಡು, ಸಿನಿಮಾಟೋಗ್ರಫಿ ಆಗಲಿ, ಮ್ಯೂಸಿಕ್ ಆಗಲಿ ತುಂಬಾ ಇಷ್ಟ ಆಯ್ತು. ಸೊ ಥ್ಯಾಂಕ್ಸ್. ಯೂಶಲಿ ಬ್ಯಾಚುಲರ್ಸ್ ನ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಹಿಂಗ್ ಕರೆದು ಸಾಂಗ್ ರಿಲೀಸ್ ಮಾಡ್ತಾ ಇರೋದು. ಬಟ್ ಬ್ಯಾಚುಲರ್ಸ್ ಲೈಫ್ ಆರಾಮಾಗಿರೋದೇ ಅನ್ಕೋತಾರೆ. ನಾವು ಅಷ್ಟೇ ಬಡದಾಡ್ತಾ ಇರ್ತೀವಿ ಲೈಫಲ್ಲಿ. ಮದುವೆ ಆದವ್ರಿಗೆ ಒಂಥರ ಪ್ರಾಬ್ಲಮ್ ಅಂದ್ರೆ ನಮ್ಗೆ ಮದುವೆ ಯಾಕಾಗಿಲ್ಲ ಅಂತ ಹಿಂಸೆ ಕೊಡೋ ಪ್ರಾಬ್ಲಮ್ ಜಾಸ್ತಿ. ಸೊ ನಮ್ಮಗಳ ಲೈಫ್ ನ ಒಂದು ಬ್ಯೂಟಿಫುಲ್ ಆಗಿ ಎರಡೂ ರೀತಿ ಎಮೋಷನ್ಸ್ ನ ಇಟ್ಟು ತೋರಿಸಿದೀರಾ. ತುಂಬಾ ಚೆನ್ನಾಗಿದೆ. ವಿಶ್ ಯು ಆಲ್ ದ ಬೆಸ್ಟ್ ಎಡಿಟಿಂಗ್. ಧನ್ಯವಾದಗಳು. ಆಕ್ಚುಲಿ ಈಗಲೂ ನಾವು ಫ್ರೆಂಡ್ಸ್ ಜೊತೆಗೇನೆ ಇರ್ತೀವಲ್ಲ, ಐ ಥಿಂಕ್ ಇವಾಗ ಫಸ್ಟ್ ಟೈಮ್ ನಾನು ನಂದೇ ಬಟ್ಟೆ ಹಾಕಿ ಬಂದಿರೋದು ಅನ್ಸುತ್ತೆ. ಇಲ್ಲ ಸರ್, ಸಾಕ್ಸ್ ಇಂಪ್ರೂವ್ಮೆಂಟ್. ಅವು ಶೂ, ಸಾಕ್ಸು, ವಾಚ್ ಯಾರು ಅಂತ ಅವ್ರು ಬೈದಾಗಲೇ ಗೊತ್ತಾಗುತ್ತೆ ನಮಗೆ. ಇಲ್ಲಿಂದ ಅಂತ ಅನ್ಕೊಂಡು ಹಂಗಿರ್ತಾ ಇದ್ವಿ. ಬಾಡಿಗೆ 3 ಜನ ಅಂತ ಓನರ್ನ ಭೇಟಿ ಆಗ್ಬೇಕಾದ್ರೆ 3 ಜನ ಹೋಗ್ತಾ ಇದ್ದು, ಓನರ್ ಬರೋ ಟೈಮಲ್ಲೂ 3 ಜನ ಇರ್ತಿದ್ದು. ಅದ್ರ ನಡವಳಿಕೆ ಒಂದು 7-8 ಜನ ಇರೋರು ನಾವು. ಆಮೇಲೆ ನಮ್ಮ ನಾರ್ತ್ ಕರ್ನಾಟಕದಿಂದ ಯಾರು ಬಂದ್ರು ಯೂಶಲಿ ವಿಜಯನಗರ, ರಾಜಾಜಿನಗರ ರೊಟ್ಟಿ ಸಿಗ್ತಾವ ಅಂತಂದು. ಹಿಂಗಾಗಿ ವರ್ಕ್ ಮಾಡಕ್ ಬಂದವರು ಆಯ್ತು, ಕಾಲೇಜಿಗೆ ಬಂದವರು ಆಯ್ತು, ಅವ್ರದ್ದು ಆಫೀಸ್ ವೈಟ್ ಫೀಲ್ಡ್ ಇದ್ರು, ಅವರು ವಿಜಯನಗರದಿಂದನೇ ಹೋಗ್ಬೇಕು. ಅವರು ಹಾಗಿರೋರು ಬಂದಾಗೆಲ್ಲ ನಮ್ಮ ರೂಮಿಗೆ ಬರೋದು ಫಸ್ಟ್. ಅಣ್ಣ ಒಂದು ವಾರ ಇರ್ತೀನಿ, ಓಕೆ ಅಲ್ಲ? ನಾವು ಗೊತ್ತಿರ್ತೀವ, ಒಂದು ವಾರ ಇರೋಂಗಿಲ್ಲ ದೋಸ್ತ, ಗ್ಯಾರಂಟಿ ಅಂತ. ಬಂದು 3-4 ತಿಂಗಳು ಅಲ್ಲೇ ಜಾಗ ಸೆಟಲ್ ಆಗೋದಾಗ. ಸೊ ಅದೆಲ್ಲನೂ ನೋಡಿ ನೆನಪಾಗಿತ್ತು ನಮಗೆ. ಎವ್ರಿ ಫ್ರೇಮ್, ಎವ್ರಿ ಶಾರ್ಟ್ ಇವೆಂಟ್ ಆಗಿದೆ. ಐ ಥಿಂಕ್ ಎಲ್ಲ ಬ್ಯಾಚುಲರ್ ಲೈಫ್ಗಳಲ್ಲಿ ನಾವು ನೋಡಿರ್ತೀವಿ. ಅಂಡ್ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಅಂಡ್ ಅಭಿಜಿತ್ ಅವರು ಈ ಮುಂಚೆ ನಾನು ಅವರ ಒಂದು ಶಾರ್ಟ್ ಫಿಲ್ಮ್ ನೋಡಿದ್ದೆ, ಆಲ್ ದ ಬೆಸ್ಟ್. ತುಂಬ ಪ್ರಾಮಿಸಿಂಗ್ ಆಗಿತ್ತು ಅಲ್ಲಿ ಕೆಲಸ. ಇಲ್ಲೂ ಕೂಡ ತುಂಬ ಪ್ರಾಮಿಸಿಂಗ್ ಆಗಿದೆ. ನಿರ್ಮಾಪಕರಾದಂಥ ಮಂಜುನಾಥ್ ಅವರಿಗೆ ಮತ್ತೆ ಪೂರ್ಣಿಮಾ ಅವರಿಗೆ, ಇಡೀ ತಂಡಕ್ಕೆ ಮತ್ತೆ ನಟರುಗಳಿಗೆ
ಹೇಳೋದು, ನಾನು ಆಲ್ರೆಡಿ ಬ್ಯಾಚುಲರ್ ಅಲ್ಲ ನಾನು. ಸೊ ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಹಾಗೆ ವಿಕಿ ಸರ್ ಹೇಳಿದಂಗೆ ಹೊಸಬರಿಗೆ ಅವಕಾಶ ಕೊಡೋದು ಬಹಳ ಮುಖ್ಯ. ನಾನು ಯಾವಾಗ ಅವಕಾಶ ಸಿಗುತ್ತೆ ಇದನ್ನು ಹೇಳ್ತಾನೆ ಇರ್ತೀನಿ, ಹೊಸಬರಿಗೆ ನಿಮ್ಮ ಬೆಂಬಲ ಬೇಕು ಅಂತ. ಇವತ್ತಿನ ಸ್ಥಿತಿಗತಿಗಳನ್ನ ಲೆಕ್ಕಾಚಾರ ಹಾಕಿದಾಗ ಹೊಸಬರಿಗೆ ಬೆಂತಟ್ಟವರು ಕಡಿಮೆ ಇದ್ದಾರೆ. ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ, ಈ ತರ ಬೆಂತಟ್ಟೋದಕ್ಕೆ ನಿರ್ಮಾಪಕರು ಅಥವಾ ನಿರ್ದೇಶಕರು ಮುಂದಕ್ಕೆ ಬಂದಾಗ ಬೇರೆ ತರದಂತ ಬೆಂಬಲ ಕಡಿಮೆ ಆಗುತ್ತೆ. ಸೊ ಅದೆಲ್ಲವನ್ನ ತೂಗಿಸಿ ಸಮಯಕ್ಕೆ ನಾವೆಲ್ಲರ ಜೊತೆಗೆ ನಿಂತ್ಕೊಂಡು ಪ್ರೋತ್ಸಾಹ ನೀಡೋದು ನೀವುಗಳು ಈ ಸಿನಿಮಾನ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು. ನಿಮ್ಮಿಂದಲೇ ಸೊಸೈಟಿಯಲ್ಲಿ ಎಲ್ಲರಿಗೂ ರೀಚ್ ಆಗೋದು. ಹಾಗಾಗಿ ದೊಡ್ಡ ಸಿನಿಮಾಗಳ ನಡುವೆ ಚಿಕ್ಕ ಸಿನಿಮಾ ಬಂದಾಗ ನಾವು ಕೂಡ ದೊಡ್ಡ ಸಿನಿಮಾ ಫೋಕಸ್ ಮಾಡ್ತೀವಿ. ಸೊ ಅದನ್ನು ಮಾಡಿದ್ರೆ ಹೊಸ ಸಿನಿಮಾ, ಹೊಸಬರ ಸಿನಿಮಾ ಅದಕ್ಕೂ ಫೋಕಸ್ ಮಾಡಬೇಕು, ಅದಕ್ಕೂ ಗಮನ ಕೊಡಬೇಕು. ಅದಕ್ಕೆ ನಿಮ್ಮ ಬೆಂಬಲ ಬೇಕೇ ಬೇಕು. ನಿಮ್ಮ ಬೆಂಬಲ ಇದ್ದರೆ ಅದ್ಯಾವುದು ಸಾಧ್ಯ ಇಲ್ಲ ಅಂತ ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ. ಅಫ್ಕೋರ್ಸ್ ನೋಡಿದ್ವಿ ಬ್ಯಾಚುಲರ್ ಸಾಂಗ್ನ, ಹಿಂದಿನ ದಿನಗಳನ್ನ ನಾನು ಕೂಡ ಕಳೆದಿದ್ದೆ. ಅದೆಲ್ಲ ನನಗೂ ಕೂಡ ನೆನಪಾಯಿತು. ತುಂಬ ಅದ್ಭುತವಾಗಿ ತೋರಿಸಿದ್ರು ಆ ವಿಷಯ ನಿರ್ದೇಶಕರು. ಅವ್ರದ್ದು ಬೇರೆ ಬೇರೆ ಈ ತಂಡಕ್ಕೆ, ನಮ್ಮ ನಿರ್ಮಾಪಕರು ಇಬ್ಬರಿಗೂ ಕೂಡ ಥ್ಯಾಂಕ್ ಯು ಸರ್. ಇಂಥ ಒಂದು ಅವಕಾಶ ಹೊಸಬರಿಗೆ ಕೊಟ್ಟಿರೋದಕ್ಕೆ ನಾನು ಕೂಡ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಇದೇ ರೀತಿ ಬೆಂಬಲ ಚಿತ್ರರಂಗದಲ್ಲಿ ಹೊಸಬರ ಮೇಲೂ ಇರಲಿ, ಹಳಬರ ಮೇಲೂ ಇರಲಿ, ನಮ್ಮರ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಅವರೆಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಅಪಾಯತೆ ಎಚ್ಚರಿಕೆ ಸಿನಿಮಾದ ಮೊದಲ ಆಡಿಯೋ ಸಾಂಗನ್ನು ರಿಲೀಸ್ ಮಾಡ್ತಾ ಇದ್ವಿ. ಇವತ್ತು ಇದು ಆ್ಯಕ್ಚುಲಿ ಬ್ಯಾಚುಲರ್ಸ್ ಇಂದನೇ ರಿಲೀಸ್ ಆಗಬೇಕು ಅಂತ ನಮ್ಮ ಸ್ನೇಹಿತರು ಬ್ಯಾಚುಲರ್ಸ್ನ ಕನ್ನಡ ಇಂಡಸ್ಟ್ರಿಯಲ್ಲಿ ಹುಡುಕೋದು ತುಂಬ ಕಷ್ಟ ಆಗಬೇಕು. ಅವ್ರ ಒಬ್ಬರು ಟೈಮ್ ಸಿಗ್ತಾ ಇರಲಿಲ್ಲ, ಮತ್ತೆ ಇನ್ನೊಬ್ಬರು ಕಾರ್ಯಕ್ರಮಗಳು ಬೇರೆ ಕಾರ್ಯಕ್ರಮಗಳು ಇರ್ತಾ ಇತ್ತು. ಹಾಗಾಗಿ ಕಾರ್ಯಕ್ರಮಕ್ಕೆ 4-5 ಜನ ಆ್ಯಕ್ಚುಲಿ ಒಬ್ಬರು ಆಗಲೇ ತುಂಬ ಕಾರ್ಯಕ್ರಮ ಇತ್ತು ಅಂತ ಹೇಳಿದ್ರು. ಹಾಗಾಗಿ 5 ಜನ ಬ್ಯಾಚುಲರ್ಸ್ ಬಂದು ನಮ್ಮ ಸಿನಿಮಾದ ಹಾಡನ್ನು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ನಮ್ಮ ನಿರ್ಮಾಣ ನಮ್ಮ ತಂಡದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೆಯೇ ಈ ಸಿನಿಮಾದ ಸಾಂಗ್ ಬರೆದಿರುವಂಥ ನಮ್ಮ ಡೈರೆಕ್ಟ್ರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅದಕ್ಕೆ ನಮ್ಮ ಸುನಾಲ್ ಗೌತಮ್ ಅವರು ಸಾಂಗನ್ನು ಮ್ಯೂಸಿಕ್ ಕಂಪೋಸ್ ಮಾಡಿ ಈ ಸಾಂಗನ್ನು ಇಬ್ಬರು ಸೇರಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಹಾಗಾಗಿ ಅವರು ಕೂಡ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಇಡೀ ತಂಡದಲ್ಲಿ ಕಲಾವಿದರು, ನಮ್ಮ ಹೀರೋಗಳಾಗಿರ್ಬೋದು ಮತ್ತು ಉಳಿದ ಕಲಾವಿದರು ಕೂಡ ಚೆನ್ನಾಗಿ ಆಗಿರ್ತಕ್ಕಂಥ ಅಭಿನಯವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದವನ್ನು ತಿಳಿಸ್ತಾ, ಈಗ ಮೀಡಿಯಾ ಇವತ್ತು ಇಲ್ಲಿ ನಮ್ಮ ಸ್ನೇಹಿತರು ಇವತ್ತು ಮೀಡಿಯಾ ಎಲ್ಲರೂ ಬಂದಿದ್ದೀರಾ. ತಾವೆಲ್ಲರೂ ಕೂಡ ಹೊಸ ಸಿನಿಮಾ, ಹೊಸ ಸ್ಟಾರ್ಗಳ ಸಿನಿಮಾಗಳನ್ನ ಹೆಚ್ಚಿನ ರೀತಿಯಲ್ಲಿ ಪ್ರಮೋಟ್ ಮಾಡ್ತೀರಾ, ಮಾಡಿ ಅವತ್ತು. ಯಾಕೆಂದರೆ ಹೊಸಬ್ರು ನಾವು ನಮ್ಮ ಸಿನಿಮಾ ಕೂಡ ನೀವು ದಯಮಾಡಿ ಹೆಚ್ಚಿನ ರೀತಿಯಲ್ಲಿ ಪ್ರಮೋಷನ್ ಮಾಡಿಕೊಟ್ಟು ನಮ್ಮ ಸಿನಿಮಾನ ಗೆಲ್ಸೋಕ್ಕೆ ಸಹಾಯ ಮಾಡಬೇಕು ಅಂತ ಅದನ್ನು ಕೇಳ್ಕೊಂತ ಇಲ್ಲ ಎಲ್ಲರಿಗೂ ಬಂದಿರುವಂಥ ನನ್ನ ಎಲ್ಲ ಸ್ನೇಹಿತರು ಮತ್ತು ಸಂಬಂಧಿಗಳು ಮತ್ತು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಅಂತ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎನರ್ಜೆಟಿಕ್ ನಿರ್ದೇಶಕರು ಹೇಳಿ. ಬ್ಯಾಚುಲರ್ಸ್ ನೀವು ಬ್ಯಾಚುಲರ್ ಖಂಡಿತ ನೀವು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯ್ ತೀರ್ಥಹಳ್ಳಿ. ಇಲ್ಲಿ ಬಂದಿರೋ ಎಲ್ಲ ಮೀಡಿಯಾ ಶಕ್ತಿಗೆ ಹಾಗೂ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರ. ಮತ್ತೆ ಇಲ್ಲಿರೋ ಎಲ್ಲ ಬ್ಯಾಚುಲರ್ಸ್ಗೆ ನಮಸ್ಕಾರ. ಯಾಕಂದ್ರೆ ನಿಮ್ಗೆ ಡೆಡಿಕೇಟ್ ಸಾಂಗು. ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ ಬ್ಯಾಚುಲರ್ಸ್, ಎಲ್ಲ ಸ್ವಲ್ಪ ಸೇವ್ ಆಗಿದ್ದಾರೆ ಅಂತ ಕಾಣುತ್ತೆ. ಓಕೆ. ಇನ್ನು ಈ ಸಾಂಗು ಹೆಂಗೆ ಅಂದ್ರೆ, ಈ ಸಿನಿಮಾದಲ್ಲಿ ಸಸ್ಪೆನ್ಸ್ ಅಡ್ವೆಂಚರ್ ಸಿನಿಮಾ ಇದೆ. ಆದ್ರೂ ಕೂಡ 3 ಜನರ ಜೀವನ ಹೇಗಿರುತ್ತೆ ಅನ್ನೋದು ಥೀಮ್ ಸ್ಟೇಟ್ ಮಾಡೋದಕ್ಕೆ ಬೇಕಾಗಿರುವಂತ ಒಂದು ಸೆಗ್ಮೆಂಟ್. ಸೀನ್ಗಳು ಹೇಳೋದನ್ನ ಒಂದು ಸಾಂಗಲ್ಲಿ ಹೇಳ್ಕೊಂಡ್ರೆ ಆ 3 ಜನರ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹುಟ್ಟಿರೋ ಸಾಂಗು ಇದು. ಹೇಗೆ ಅಂದ್ರೆ ಟ್ಯೂನಿಂಗ್ ಬರ್ತಿದ್ದು ಸಾಂಗ್ ಅಲ್ಲ, ಲಿರಿಕ್ಸ್ ಬರೆದ್ಮೇಲೆ ಟ್ಯೂನ್ ಮಾಡಿದ್ದಾರೆ. ಲಿರಿಕ್ಸ್ ನ ಫಸ್ಟ್ ಬಂದ್ಬಿಡ್ತೀನಿ ನಾನು. ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಕುತ್ಕೊಂಡು ಇದು ಹೀಗೆ ಆಗ್ಬೇಕು ಅಂತ ಡಿಸ್ಕಷನ್ ಮಾಡುವಾಗ ನಾವಿಬ್ರು ಫ್ರೆಂಡ್ಸ್ ಆಗ್ಬಿಡ್ತೀವಿ.
ಕಾರಣಕ್ಕೆ ಸಾಂಗ್ ಅದ್ಭುತವಾಗಿ ಬರುತ್ತೆ. ಮೇಜರ್ಲಿ ಸಾಂಗ್ ಚೆನ್ನಾಗಿ ಆದ್ಮೇಲೆ ಅನ್ಸುತ್ತೆ ಈಗ ಈ ಸಾಂಗ್ ರಿಲೀಸ್ ಮಾಡ್ಬೇಕಲ್ಲ ಹೇಗೆ ಅಂತ ಅಂದಾಗ ಒಂದು ಐಡಿಯಾ ಬರುತ್ತೆ ಸುಮ್ಮನೆ. ಅಂದ್ರೆ ಎಲ್ಲ ಸ್ಟ್ಯಾಂಡರ್ಡ್ ಸ್ಟಾರ್ಸ್ ಬ್ಯಾಚುಲರ್ಸ್ ಇರ್ತಾರಲ್ಲ ಅವ್ರ ಹತ್ರನೇ ರಿಲೀಸ್ ಮಾಡಿಸಿದ್ರೆ ಹೇಗೆ ಅಂತ ಒಂದು ಐಡಿಯಾ ಬರುತ್ತೆ. ಆವಾಗ ಇವರೆಲ್ಲ ಸಿಗ್ತಾರೆ, ದೊಡ್ಡ ಸ್ಟ್ರೆಂತ್ ಆಗಿ ಸಿಗ್ತಾರೆ. ಇನ್ಫ್ಯಾಕ್ಟ್ ಎಲ್ಲರೂ ಬಂದು ಈ ಸಾಂಗ್ ನೋಡಿ 2 ಸಲ ನೋಡಿ ಅದನ್ನ ಕಮೆಂಟ್ ಮಾಡಿದ್ದಾರೆ, ಅದನ್ನ ಚೆನ್ನಾಗಿದೆ ಅಂತ ಹೇಳಿದ್ರೆ ಹೊಗಳಿದ್ದಾರೆ. ಅದು ತುಂಬಾ ದೊಡ್ಡ ಖುಷಿ. ಮೇಜರ್ಲಿ ಬ್ಯಾಚುಲರ್ಸ್ ಅಂತಂದ್ರೆ ಈಗ ಬೆಂಗಳೂರು ಒಂದು 70% ತುಂಬಿಕೊಂಡಿರೋದು ಎಲ್ಲ ಬ್ಯಾಚುಲರ್ಸ್ ಇಂದ. ಬೆಂಗಳೂರು ಮೂಲ ಬೆಂಗಳೂರು ಎಲ್ಲ ಊರಿಂದ ಹಳ್ಳಿಯಿಂದ ಬಂದು ಇಲ್ಲಿದ್ದು ಕೆಲಸ ಮಾಡಿಕೊಂಡು ಆ ಬ್ಯಾಚುಲರ್ ಲೈಫ್ ನ ದಾಟ್ಕೊಂಡು ಹೋದ್ಮೇಲೆ ಬೆಂಗಳೂರು ಅಂದ್ರೆ ಎಲ್ಲರೂ ನಾವು ಬೆಂಗಳೂರು ಅಂತ ಆಗ್ತಿರಲ್ಲ. ಸೊ ಹಾಗೆ ನನ್ನ ಬ್ಯಾಚುಲರ್ಸ್, ನನ್ನ ಕೆಲವು ಫ್ರೆಂಡ್ಸ್, ಚಿಕ್ಕ ನಮ್ಮ ಮಕ್ಕಳು ಅಂತವರಿಂದ ಎಲ್ಲ ಈ ಸಾಂಗಿಗೆ ಪ್ರತಿಯೊಂದು ಲೈನು ಅವರೇ ಇನ್ಸ್ಪಿರೇಷನ್. ಅಂದ್ರೆ ನಮ್ಮ ಲೈಫಲ್ಲಿ ನಾನು ಹೇಗೆ ಬದುಕ್ತಾ ಇದ್ವಿ ಬೆಂಗಳೂರಿಗೆ ಬಂದಾಗ ಅದೆಲ್ಲ ಕೂಡ ತುಂಬಾ ಇನ್ಸ್ಪಿರೇಷನ್ ಆಯ್ತು. ನಮ್ಮ ಮ್ಯೂಸಿಕ್ ಡೈರೆಕ್ಟರು DOP ಕೂಡ ಅವರೇ ಆಗಿರೋದ್ರಿಂದ ನನಗೆ ಪ್ರತಿಯೊಂದು ಲೈನಿಗೂ ಪ್ರತಿಯೊಂದು ಪದಕ್ಕೂ ತಡೆಯಕ್ಕೆ ಅದು ತುಂಬಾ ಅನುಕೂಲ ಆಯ್ತು. ಅಂದ್ರೆ ಈಗ ಬಟ್ಟೆ ಕಟ್ಟಿ ನಲ್ಲಿಗೆ ನಿಂತು ಬರುವ ನೀರು ಅಂದ್ರೆ ಎಲ್ಲಾ ಬ್ಯಾಚುಲರ್ಸ್ ಮನೆಯದು ಹಣೆ ಬರೋದು. ಬಟ್ಟೆ ಕಟ್ಟಿ ನಲ್ಲಿ ನಿಂತು ಬರ್ತಾ ಇರೋದು ನಾನು ಫಸ್ಟ್ ಬಂದಾಗ ಹಂಗೆ ಇತ್ತು. ಪ್ರತಿಯೊಂದು ಲೈನಿಗೂ ಆ ಶಾರ್ಟ್ ವಿಜುವಲ್ಸ್ ತೆಗೆದಕ್ಕೆ ಅನುಕೂಲ ಆಯ್ತು. ಅಂಡ್ ಸಾಂಗ್ ನಾವು ಆನಂದ್ ಆಡಿಯೋದಲ್ಲಿ ಈಗ 5 ಗಂಟೆಗೆ ಫುಲ್ ವಿಡಿಯೋ ಸಾಂಗ್ ಬಿಡ್ತಾ ಇದ್ವಿ. ಎಲ್ಲರೂ ಸಪೋರ್ಟ್ ಮಾಡಿ ಅಪರಿಮಿತ ಎಚ್ಚರಿಕೆ ಸಿನಿಮಾಗೆ ಹಸಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸಿನಿಮಾ ಬಗ್ಗೆ, ಸಿನಿಮಾದ ಎಕ್ಸ್ಪೀರಿಯನ್ಸ್ ಬಗ್ಗೆ ಆಲ್ರೆಡಿ ನಾನು ಮಾತಾಡಿದ್ದೀನಿ. ಪರ್ಟಿಕ್ಯುಲರ್ ಆಗಿ ಈ ಸಾಂಗ್ ಫಸ್ಟ್ ಆಕ್ಚುಲಿ ಈ ಸಿನಿಮಾ ಕಂಪೋಸಿಷನ್ಗೆ ಬಂದಾಗ ಫಸ್ಟ್ ಈ ಸಾಂಗ್ ಕಂಪೋಸ್ ಮಾಡಿದ್ದು. ಯೂಶಲಿ ನಾವು ಲಿರಿಕ್ಸ್ಗೆ ಟ್ಯೂನ್ ಮಾಡೋದು ಕಮ್ಮಿ, ಟ್ಯೂನ್ಗೆ ಲಿರಿಕ್ಸ್ ಬರೀತೀವಿ. ಬಟ್ ಇವರು ಫಸ್ಟ್ ಲಿರಿಕ್ಸ್ ರೆಡಿ ಮಾಡ್ಕೊಂಡು ಬಂದಿದ್ರು. ಹಾಗೆ ನಾವು ಕಂಪೋಸ್ ಮಾಡ್ತಾನೆ ಕಂಪೋಸ್ ಮಾಡಿದ್ವಿ. ಆಮೇಲೆ ಈ ಸಾಂಗ್ ಇಂದ ನನಗೆ ಒಬ್ಬ ಒಳ್ಳೆ ಲಿರಿಕ್ಸ್ ಸಿಗ್ದ. ಯಾಕಂದ್ರೆ ರೀಸೆಂಟ್ಲಿ ನಾನೊಂದು 40 ವರ್ಷ ಸಿನಿಮಾ ಆದ್ಮೇಲೆ ಒಂದು 2 ವರ್ಷದಿಂದ ಸೀರಿಯಲ್ಗಳಿಗೆ ಮ್ಯೂಸಿಕ್ ಮಾಡ್ತಾ ಇದ್ದೀನಿ. ಜೊತೆಲಿ ಸಾಂಗ್ ಹಿಟ್ ಆದ್ಮೇಲೆ ಒಂದಿಷ್ಟು ಸೀರಿಯಲ್ ಮಾಡಿದ್ರಲ್ಲಿ ಇವರೇ ನನಗೆ ಆ ಸೀರಿಯಲ್ಗಳಿಗೆ ಲಿರಿಕ್ಸ್ ಬರ್ತಿದ್ರು. ಅಭಿಜಿತ್ ಸರ್ ಅವರು ಒಳ್ಳೆ ಲಿರಿಕ್ಸ್ ಇಷ್ಟು. ಆಮೇಲೆ ಇದ್ರಲ್ಲಿ ಇನ್ನೊಂದು ಸಾಂಗ್ ಇದೆ, ಲವ್ ಸಾಂಗ್ ಇದೆ, ಅದಕ್ಕೂ ತುಂಬಾ ಒಳ್ಳೆ ಸಾಹಿತ್ಯ ಬರೆದಿದ್ದಾರೆ. ಆಮೇಲೆ ಎಲ್ಲ ಬ್ಯಾಚುಲರ್ಸ್ ಈ ಸಾಂಗ್ ರಿಲೀಸ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಹಲೋ, ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ನನ್ನ ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರೇ, ಎಲ್ಲ ಸ್ನೇಹಿತರೆ, ಮೊದಲನೇದಾಗಿ ಒಂದು ನಾನು ರೆಗ್ಯುಲರ್ ಇಟ್ಕೊಳ್ಳೋ ತರ ಒಂದು ಥ್ಯಾಂಕಿಂಗ್ ಸೆಷನ್ ಮುಗಿಸ್ಬಿಡ್ತೀನಿ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಕನ್ನಡ ಇಂಡಸ್ಟ್ರಿಯ ತುಂಬಾ ಒಂದು ಏನು ಪ್ರಾಮಿಸಿಂಗ್ ಸ್ಟಾರ್ಸ್ ಇದ್ದಾರೆ, ಎಲ್ಲರೂ ಕೂಡ ನಮ್ಮ ಬ್ಯಾಚುಲರ್ ಸಾಂಗ್ ನ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರಾ. ಮೊದಲನೇದಾಗಿ ನಿಮ್ಮೆಲ್ಲರೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಹೊಸಬರ ಸಿನಿಮಾ ರಿಲೀಸ್ ಆದಾಗ ಇಂಥ ಒಂದು ಸಪೋರ್ಟ್ ಏನಿದೆ ನಮಗೆ, ಇಂಥ ಸಪೋರ್ಟ್ ಒಂದು ಸಣ್ಣ ತಂಡನ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡೋಗುವಂತ ಒಂದು ದೊಡ್ಡ ಬೂಸ್ಟ್ ಎನರ್ಜಿಯನ್ನ ಕೊಡುತ್ತೆ. ಈಗಾಗಲೇ ಸಿನಿಮಾ ಬಗ್ಗೆ ಆಗಲಿ, ಕಂಟೆಂಟ್ ಬಗ್ಗೆ ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲವೂ ಕೂಡ ಕವರ್ ಮಾಡಿದೀವಿ. ಆಗ ಒಂದು ಮಾತು ಹೇಳಿದ್ರೆ, ಕಂಟೆಂಟ್ ರಿಲೀಸ್ ಆಗಲಿ ಅದಾದ್ಮೇಲೆ ಇನ್ನೊಂದಷ್ಟು ಮಾತಾಡ್ತೀವಿ ಅಂತ. ಹಾಗೆ ಇವತ್ತು ಕಂಟೆಂಟ್ ಏನ್ ರಿಲೀಸ್ ಆಗಿದೆ ಬ್ಯಾಚುಲರ್ ಸಾಂಗ್ ನೀವು ನೋಡಿದೀರಾ. ಇದು ಮೊದಲನೇ ಒಂದು ನಾವು ಏನ್ ಹೇಳಕ್ ಹೊರಟಿದೀವಿ ಅಂದ್ರೆ, ಅಪಾಯದ ಎಚ್ಚರಿಕೆ ಅಂದ ತಕ್ಷಣ, ಟೈಟ್ಲ್ ಕೇಳಿದ ತಕ್ಷಣ ಎಲ್ಲರೂ ಸಸ್ಪೆನ್ಸ್ ಥ್ರಿಲ್ಲರ್ ಅಥವಾ ಒಂದು ಡಾರ್ಕ್ ಹಾರರ್ ಸಬ್ಜೆಕ್ಟ್ ಅನ್ನುವಂಥದ್ದು ಮೇಲ್ಮಟ್ಟಕ್ಕೆ ಕಾಣುವಂಥದ್ದು. ಸೊ ಏನ್ ನಮ್ಮ ಮೊದಲನೇ ಮೋಷನ್ ಪೋಸ್ಟರ್ ರಿಲೀಸ್ ಆಯ್ತು, ಅದು ಕೂಡ ನೋಡಿದ ತಕ್ಷಣ ಓಕೆ ಇದು ಏನೋ ಒಂದು ಸಸ್ಪೆನ್ಸ್ ಥ್ರಿಲ್ಲರ್, ಒಂದು ಡಾರ್ಕ್ ಸಬ್ಜೆಕ್ಟ್ ಅನ್ಸುತ್ತೆ. ಬಟ್ ಅದಕ್ಕೆ ಈ ಬ್ಯಾಚುಲರ್ ಸಾಂಗ್ ನೋಡಿದಾಗ ಗೊತ್ತಾಗುತ್ತೆ ಏನೋ ಕಾಂಟ್ರಾಸ್ಟ್ ಇದೆ ಅನ್ನುವಂಥದ್ದು. ಈಗ ಮುಂದಿನ ನಮ್ಮ ಏನು ಲವ್ ಸಾಂಗ್ ಆಗಲಿ ಇನ್ನೊಂದು ಬರ್ತಾ ಇದೆ, ಇನ್ನೊಂದಷ್ಟು ಕಂಟೆಂಟ್ ಗಳಲ್ಲಿ ಗೊತ್ತಾಗುತ್ತೆ ಇದು ಕಂಪ್ಲೀಟ್ಲಿ ಒಂದು ಫನ್ ಫೀಲ್ಡ್ ಪ್ಯಾಕೇಜ್, ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್, ಜೊತೆಗೆ ಎಲ್ಲಾ ತರದ ಜಾನರ್ಸ್ ಅನ್ನ ಹೊಂದಿರುವಂತ ಒಂದು ಸಿನಿಮಾ. ಸೊ ಈ ಬ್ಯಾಚುಲರ್ ಸಾಂಗ್ ಅನ್ನ ನೀವೆಲ್ಲರೂ ನೋಡಿದೀರಾ, ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಈ ಸಾಂಗ್ ಕೂಡ ಶೂಟ್ ಮಾಡ್ಬೇಕಾದ್ರೆ ತುಂಬಷ್ಟು ಒಂದಷ್ಟು ಮೆಮೊರೀಸ್ ಯಾವಾಗ್ಲೂ ಇರ್ತಿತ್ತು. ನಮ್ಮ ಕಾಲೇಜ್ ಡೇಸ್ ಅಲ್ಲಿ ತುಂಬಾ ಟೈಮ್ ತಗೊಂಡು ಶೂಟ್ ಮಾಡಿದೀವಿ. ಮತ್ತೆ ನೀವು ಅಷ್ಟು ಶಾರ್ಟ್ಸ್ ನೋಡಿರ್ಬೋದು. ಈ ಶಾರ್ಟ್ಸ್ ಅಷ್ಟು ತಗೊಂಡಿರ್ಬೇಕಾದ್ರೆ ಒಂದು ಪ್ಲಾನಿಂಗ್ ಇತ್ತು. ಡೈರೆಕ್ಟ್ ಒಂದು ಪ್ಲಾನ್ ಮಾಡಿದ್ರು, ಇಷ್ಟೊಂದು ಇದೆಯಲ್ಲ ಮಗ, ಈ ಸೆಪರೇಟ್
ಶೂಟಿಂಗ್ ಇದಕ್ಕೋಸ್ಕರನೇ ಮಾಡೋದಕ್ಕಿಂತ ಯಾವಾಗ್ಲೂ ಅರ್ಲಿ ಮಾರ್ನಿಂಗು ಏನಾದ್ರು ಒಂದು ಫ್ರೆಶ್ ಆಗಿ ಏನಾದ್ರು ಶೂಟ್ ಮಾಡಬೇಕು ಅಂತ ಒಂದು ಡೈರೆಕ್ಟರ್ ಒಂದು ಥಾಟ್ ಇತ್ತು. ಯಾವಾಗ್ಲೂ ನಮ್ಮ ಬ್ಯಾಚುಲರ್ ಸಾಂಗ್ ಮತ್ತೆ ನೆಕ್ಸ್ಟ್ ಏನು ಲವ್ ಸಾಂಗ್ ಬರ್ತಾ ಇದೆ, ಇದ್ರದ್ದು ಒಂದೊಂದು ಶಾರ್ಟ್ ಯಾವಾಗ್ಲೂ ಡೈಲಿ ಅರ್ಲಿ ಮಾರ್ನಿಂಗ್ ಒಂದು ತಗೊಳ್ಳೋ ಒಂದು ರೂಢಿ ಇತ್ತು. ಆ ಅರ್ಲಿ ಮಾರ್ನಿಂಗ್ ಜೋಶ್ ಆ ಸಾಂಗ್ ಅಲ್ಲಿ ಇರಲಿ ಅನ್ನೋಂಥದ್ದು ಅದು ಕಾಣ್ತಾ ಇದೆ. ಅಂಡ್ ನಿಮ್ಗೂ ಇಷ್ಟ ಆಗಿದ್ದಲ್ಲಿ ಖಂಡಿತವಾಗ್ಲೂ ದಯವಿಟ್ಟು ಎಲ್ಲರೂ ಕೂಡ ಒಂದಷ್ಟು ಪ್ರಚಾರ ಮಾಡಿ, ಇದನ್ನ ಆದಷ್ಟು ಶೇರ್ ಮಾಡಿ, ಎಲ್ಲಾ ಕಡೆ ತಲುಪಿಸಿ ಅಂತ ನಾನು ನಿಮ್ಮಲ್ಲೆಲ್ಲರೂ ಕಳಕಳಿಯಲ್ಲಿ ಕೇಳ್ಕೊತೀನಿ. ಮತ್ತೊಮ್ಮೆ ಎಲ್ಲರೂ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಇರ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಔಟ್ಪುಟ್ ಏನ್ ಬಂದಿದೆ ಅಂತ ನಾನು ಇವತ್ತೇ ನೋಡಿದ್ದು, ಇದಕ್ಕೆ ಮುಂಚೆ ಜಸ್ಟ್ ರಫ್ ಕಟ್ಸ್ ಅಷ್ಟೇ ನೋಡಿದ್ದೆ. ತುಂಬಾ ಖುಷಿ ಆಯ್ತು. ತಮ್ಮೆಲ್ರಿಗೂ ಕೂಡ ಇದು ಒಂದು ಖುಷಿನ ತಂದಿದೆ ಅಂತ ಅನ್ಕೊಳ್ತೀನಿ. ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸಂಜೆ 5 ಗಂಟೆಗೆ ಈ ಒಂದು ಸಾಂಗ್ ರಿಲೀಸ್ ಆಗ್ತದೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಸಾಂಗ್ ನ ಆದಷ್ಟು ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ನಿಮ್ ಸಪೋರ್ಟ್ ತುಂಬಾನೇ ಮುಖ್ಯ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಪತ್ರಕರ್ತ ಮಿತ್ರರಿಗೆ, ಫ್ರೆಂಡ್ಸ್ಗೆ, ಡೈರೆಕ್ಟರ್ ಸರ್, ಪ್ರೊಡಕ್ಷನ್ ಎಲ್ಲರೂ. ಇನ್ನೊಂದು ಔಟ್ ಆಫ್ ಸಿಲೆಬಸ್ ನಮ್ಮ ಮದುವೆ 10 ವರ್ಷ ಆಯ್ತು. ಸ್ಟಿಲ್ ನಾವು ನವೀನ್ ಶಂಕರ್ ಬದರ್ ಹೇಳಿದಂಗೆ ವಿಜಯನಗರ ಆದ್ರೆ ನಮ್ಮ ಗಿರಿನಗರದಲ್ಲಿ ಇದೇ ಕತೆ. 3 ಜನ ಕೊಟ್ಟು 7 ಜನ ಇದ್ವಿ, ಸಿಗಾಕೊಂಡು ಎಲ್ಲ ಆಗಿತ್ತು. ಯಾಕೆಂದ್ರೆ ಅವಾಗ ನೀರು ಖಾಲಿ ಎಲ್ಲ ಗೊತ್ತಾಯ್ತು, 3 ಜನ ಯಾಕೆ ಇಷ್ಟೊಂದು ಖರ್ಚು ಮಾಡ್ತಾರೆ ಅಂತ. ಅಲ್ಲಿ ಕದ್ದು 4 ಜನ ಬರೋದು. ಸಾಂಗ್ಸ್ ತುಂಬಾ ಚೆನ್ನಾಗಿದೆ. ಆ ಜೀವನ ಮಜಾನೇ ಬೇರೆ, ಬಟ್ ಈಗ ಮಾಡೋಕ್ಕಾಗಲ್ಲ. ಬಟ್ ಗೋಲ್ಡನ್ ಟೈಮ್ ಅದು ಚೆನ್ನಾಗಿ ತೋರಿಸ್ಯಾರ ಸರ್. ನಮ್ಮ ಒಂಥರ ಈ ಸಮ್ಮಿಶ್ರ ಸರ್ಕಾರ ತರ ಒಂದು ಯಾವ್ದು ಬೀಳುತ್ತೆ ಅಂತ ಗೊತ್ತಾಗ್ತಿರಲ್ಲ, ಬಿಡುತ್ತೆ ಅಂದ್ರೆ ಮುಂದೋಗ್ತಾ ಇರುತ್ತೆ, ಏನೋ ಅಡ್ಜಸ್ಟ್ ಬಿಟ್ಟು ಜಾಸ್ತಿ ಧನ್ಯವಾದಗಳು ಸರ್. ಬನ್ನಿ ಸರ್. ಎಲ್ರಿಗೂ ನಮಸ್ಕಾರ. ಸಿನಿಮಾ ರಿಹರ್ಸಲ್ ಟೈಮಲ್ಲಿ ಸಾಂಗ್ ಕೇಳಿಸಿದ್ರು ಡೈರೆಕ್ಟ್ರು. ಅವಾಗ ಸಾಂಗ್ ಕೇಳಿ ತುಂಬಾ ಖುಷಿ ಆಯ್ತು. ಸುನಾಥ್ ಸರ್ ಬಗ್ಗೆ, ಡೈರೆಕ್ಟರ್ ಬಗ್ಗೆ. ಅಂದ್ರೆ ಪ್ರತಿಯೊಂದು ಲಿರಿಕ್ಸ್ ಅಲ್ಲೂ ಆಲ್ಮೋಸ್ಟ್ ಒಂದಷ್ಟು ಕಡೆ ನನ್ನ ಜೀವನದಲ್ಲೇ ನಡೆದಿದೆಯಲ್ಲ ಇವೆಲ್ಲ ಅಂತ ಒಂದಷ್ಟು ಕಡೆ ಅನ್ಸೋದು. ಅಂದ್ರೆ ನಾವು ಬೆಂಗಳೂರಿಗೆ ಬಂದಲ್ಲಿಂದ ತುಂಬಾ ಘಟನೆಗಳು ಲಿರಿಕ್ಸ್ ಅಲ್ಲಿ ಏನ್ ಬಂದಿದೆ ಅವೆಲ್ಲ ತುಂಬಾ ನಡೆದಿದ್ದಾವೆ. ಅದಕ್ಕೋಸ್ಕರ ತುಂಬಾ ಶೂಟಿಂಗ್ ಅಲ್ಲಿ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ. ಅಂದ್ರೆ ಕೆಲವೊಂದೆಲ್ಲ ನಾವು ಮಾಡಿರೋದೇ ಇತ್ತಲ್ಲ, ಹಾಗಾಗಿ ತುಂಬಾ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿರೋ ಸಾಂಗ್ ಇದು. ಈ ಸಾಂಗ್ ನ ರಿಲೀಸ್ ಮಾಡ್ಕೊಳಕ್ಕೆ ಬಂದಿರೋ ಎಲ್ಲಾ ಸ್ಟಾರ್ಸ್ ಗಳಿಗೂ ಧನ್ಯವಾದಗಳು. ಇವಾಗ 5 ಗಂಟೆಗೆ ಆನಂದ ಆಡಿಯೋದಲ್ಲಿ ರಿಲೀಸ್ ಆಗ್ತಿದೆ ಸಾಂಗು. ಎಲ್ಲರೂ ನೋಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಮಿಥುನ್ ತೀರ್ಥಹಳ್ಳಿ ಅಂತ ನಿಮ್ ಮಾತಲ್ಲೇ ಗೊತ್ತಾಯ್ತು, ತೀರ್ಥಹಳ್ಳಿ ಅವರು ಮಲೆನಾಡವರು. ದೇವಿ ಸರ್ ಮೈಕ್ ಆನ್ ಮಾಡ್ತೀವಿ ಸರ್. ಮೈಕು ಬ್ಯಾಚುಲರ್ ಏನು. ಹಲೋ ಎಲ್ಲ ಮಾಧ್ಯಮದವರಿಗೆ ನಮಸ್ಕಾರ. ಹಾಗೆ ಎಲ್ಲ ಬ್ಯಾಚುಲರ್ ಸ್ಟಾರ್ಸ್ಗೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಡೈರೆಕ್ಟರ್ ಒಳ್ಳೆ ಸಾಂಗ್ ಮಾಡಿದ್ದಾರೆ, ಎಲ್ಲರೂ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಎಲ್ರಿಗೂ ಒಳ್ಳೆಯದಾಗಿದೆ. ಥ್ಯಾಂಕ್ ಯು. ಅದೇ ಆಕ್ಚುಲಿ ಇಂಥ ಒಂದು ಐಡಿಯಾ ಬಂದಾಗ, ಬ್ಯಾಚುಲರ್ಸ್ ಹತ್ರ ರಿಲೀಸ್ ಮಾಡಿಸ್ಬೇಕು ಅಂತ ಐಡಿಯಾ ಬಂದಾಗ ಇಲ್ಲಿ ಯಾರು ನಿಂತಿದ್ದಾರೆ ಸರ್, ಇವರೆಲ್ಲರೂ ಕೂಡ ನಮ್ಮ ಒಂದು ಮೇನ್ ಸ್ಟ್ರೀಮ್ ಅಲ್ಲಿ ಇದ್ರು. ಬಟ್ ಇದಕ್ಕೆ ಏನಾದ್ರು ಒಂದು ಯೂನಿಕ್ ಆಗಿ ಒಂದು ಐಡಿಯಾ ಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡಿದ್ರೆ ನಮ್ಮ ತಲೆ ಬಂದಿದ್ದು ದತ್ತಣ್ಣ ಸರ್. ಇಂಡಸ್ಟ್ರಿಯ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅವರೇ. ಅವ್ರು ಇವ್ರ ಮಧ್ಯದಲ್ಲಿ ಇದ್ರೆ ತುಂಬಾ ಚೆನ್ನಾಗಿರೋದು. ಕಾರಣಾಂತರಗಳಿಂದ ಬರೋಕ್ ಆಗಿಲ್ಲ, ಬಟ್ ಅವರು ಎಲ್ಲಿರ್ತಾರೋ ಅಲ್ಲಿಂದ ಹರಿಸ್ತಾರೆ ಅಂತ ಭಾವಿಸ್ತೀನಿ. ವೆಂಕಟೇಶ್ ಸರ್ ಇದೆ ಓಕೆ ಓಕೆ ನೋಡಿ, ತಿರ್ಗಾ ಅಲ್ಲೂ ಯಾರು ಬ್ಯಾಚುಲರ್ ಇದ್ದವ್ರನ್ನ ಹಾಳು ಮಾಡ್ತಾರೆ. ಹಾಗೆ ಹೆಂಗೆ ಅವರು ಬರಬೇಕಿತ್ತು, ಬಟ್ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಮ್ಮ ಎಲ್ಲ ಸ್ಟಾರ್ಸ್ಗಳಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಸರ್, ನಾನು ಕೆಂಡ ತಪ್ಪಿಗೆ ಮಾಡ್ತಾ ಇದ್ದೀನಿ ಸರ್. ಉಗ್ರಮ್ ಈಗಲೂ ನೆನಪಿದೆ. ಹಾಗೆ ಸರ್, ಮೊನ್ನೆ ಮಹಿಳೆ ಪ್ರಶ್ನೆ ತುಂಬಾ ಪ್ರಾಮಿಸಿಂಗ್ ಆಗಿತ್ತು ಸರ್. ನೀವು ಬಿಟ್ಟು ಅದೇ ಪ್ರಶ್ನೆ ಮಾಡಿದ್ದೀನಿ ನಾನು ಸರ್. ನಿಮಗೂ ತುಂಬಾ ಥ್ಯಾಂಕ್ಸ್ ಸರ್. ಎಲ್ರಿಗೂ ಅಂದ್ರೆ ನೀವು ಬಂದಿರೋ ಮತ್ತೆ ನಮ್ಮಂತ ಹೊಸಬರು, ನಮ್ಮ ಪರಿಚಯದಿಂದಾಗಿ ಹೊಸಬರಾಗಿರ್ತೀವಿ. ಕಂಟೆಂಟ್ ನಮ್ಮ ಹತ್ರ ಒಂದಷ್ಟು ವಿಷಯಗಳು ಇಟ್ಕೊಂಡಿರ್ತೀವಿ. ಅದನ್ನ ಚಾನಲೈಸ್ ಮಾಡೋದಕ್ಕೆ ಸ್ವಲ್ಪ ಮಾಧ್ಯಮದವರಾಗ್ಲಿ ಅಥವಾ ನಮ್ಮ ಸ್ನೇಹಿತರಾಗ್ಲಿ ಅಥವಾ ಆಡಿಯನ್ಸ್ ಆಗಲಿ ಅಥವಾ ನೀವು ಬ್ಯಾಚುಲರ್ಸ್ ಆಗಲಿ ಹೆಲ್ಪ್ ಮಾಡಬೇಕಾಗುತ್ತೆ. ಹಾಗಾದಾಗ ನಮ್ಮ
27 ಆಯ್ತು. 7 ತೆಗೆದುಬಿಡೋಣ. 7 ತೆಗೆದು ಬಟ್ ಈ ಅನುಭವ ಆಗಿಲ್ಲ ಇಲ್ಲಿ. ಒಂದು ನಿಮಿಷ